ನಮಸ್ಕಾರ. ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಮೊನ್ನೆ ಒಂದು ವಿಡಿಯೋ ಹಾಕಿದ್ವಿ. ಅದು ಸ್ವಲ್ಪ ಮರಿಲಾರ್ದಂಥ ಸಂಗತಿ, ನಿಮ್ಗೆ ಅದರೆಲ್ಲ ಗೊತ್ತಿತ್ತು. ಆ ಒಂದು ವಿಷಯಕ್ಕೆ 1000 ಕಮೆಂಟ್ ಬಂದವು. ನಮ್ಗೆ ವಾಪಸ್ ಮಾಡೋಕ್ಕೆ ಬರೋಂಗಿಲ್ಲ. ಮಕ್ಕಳಲ್ಲೇ ನಾನು ಸ್ನೇಹಮ್ಮ ಅಜ್ಜಿ ಪಾಪ ಅಷ್ಟೇ ಇಲ್ಲಿದ್ದೀವಿ. ಯಾರಿಗೂ ತೊಂದರೆ ತಾಪತ್ರಾಗಿಲ್ಲ. ನೋಡಿರಿ, ಇದು ಮನೆ ಮುಂದಿನ ಮನೆ, ನಿಮ್ಗಾರು ಗೊತ್ತೈತಿ. ಈ ಮನೆನ ಬೇರೆ, ಇದು ಅಮ್ಮನ ಮನೆ ಬೇರೆ. ಯಾರಿಗೂ ಏನೂ ತೊಂದರೆ ತಾಪತ್ರಿಲ್ಲ. ಮನೆ ಮಗಲ ಮನೆ ಯಾರು ಕೊಡೋದಿಲ್ಲ, ಮನೆ ಮಗಲು ಹೊಲ ಯಾರು ಕೊಡೋದಿಲ್ಲ ಅಂಥೇಳಿ ಇದನ್ನು ನಾವು ಹಿಡಿದಿದ್ದೀವಿ. ಅಮ್ಮಗೆ 3ನೇ ಒಲೆ ಇಷ್ಟ ಆಗಿಲ್ಲೇನೋ, ಮತ್ತು ಬರೋದನ್ನು ಎಲ್ಲ ತಪ್ಸಕ್ಕೆ ಒಂದು ದೇವ್ರು ಇರ್ತಾನಂತಾರೆ. ಹಂಗೆ ಅಮ್ಮ ನಮ್ಗೆ ತಪ್ಸಿಲ್ಲ. ಇದೇ ಬಾಗಿಲದ, ಇಲ್ಲ ನೋಡ್ರಿ, ಇದೇ ಬಾಗಿಲು. ಇದು ಸ್ವಲ್ಪ ದೂರ ಅಂತ ಆದದ್ದು. ಅದಕ್ಕೆ ಇದನ್ನೆಲ್ಲರಿಗೂ ಹೇಳ್ಬೇಕಂಥೇಳಿ ವ್ಲಾಗ್ ಮಾಡಾಕತ್ತೀನಿ. ಮತ್ತು ಇನ್ನೊಂದು ನಿಮ್ಗೆ ಹೇಳೋದಂದ್ರೆ, ಯಾವುದು ಅಮ್ಮ ನಿಮಗೆಲ್ಲನೂ ಗೊತ್ತಾಕೈತೆ ಅಂತಿತ್ತು, ಮತ್ತು ಇದು ಯಾಕೆ ತಿಳಿದಿಲ್ಲ ರೀ ಅಂದ್ರೆ ಅದ್ರ ಬಗ್ಗೆ ಕುಂತೆಲ್ಲ ಒಳಗೆ ಹೋಗಿ ಮಾತಾಡ್ತೀನಿ, ಎಲ್ಲರನ್ನೂ ತೋರಿಸ್ತೀನಿ. ಯಾರೂ ಸಂಕೋಚ ಪಟ್ಕೋಬೇಡ್ರಿ. ಯಾವುದಾಗಲಿ ಕೊಲ್ಲವನ್ಕಿನ್ನ ಕಾಯ ಮೇಲೆ ನಂಗೆ ಕಷ್ಟ ಬರಬೇಕು, ಬರಬಾರ್ದಂತಲ್ಲ, ಅದು ಎದುರಿಸೋ ಶಕ್ತಿ ಇರಬೇಕು. ಅದಕ್ಕೆ ಇದ್ರ ಸಂಬಂಧ ಇಲ್ಲ. ಆಗ ಒಳಗೆ ಹೋಗಿ ಎಲ್ಲ ನಿಮ್ಗೆ ವಿಷಯ ಹೇಳಿ ನೋಡಿರಿ. ಆಯಿ ಇಲ್ಲಿದಾಳು, ಆಯಿ ಆರಾಮದಾಳು. ಆಮೇಲೆ ಈ ಮನೆ ಅಜ್ಜಿ ಇಲ್ಲಿದಾಳ, ಅಜ್ಜಿನೂ ಆರಾಮದಾಳ. ಈ ಮನೆ ನೀವು ನೋಡಿದಂಥ ಮನೆ ನನ್ನ ದೇವ್ರ ಮನೆ. ನನಗಾಗಲಿ ಅಮ್ಮಗಾಗಲಿ ಯಾವುದೋ ಥರ ತೊಂದರೆ ತಪ್ಪತ್ತು ಕೊಟ್ಟಿಲ್ಲ. ನಮ್ಮ ಅಕ್ಕರೆಲ್ಲರೂ ಫೋನ್ ಮಾಡಿದ್ರೆ ಸೊಪ್ಪ ಗಿಪ್ಪ ಏನೋ ಆಗ್ಯಾವ ಅಂಥೇಳಿ. ನೋಡಿರಿ, ನನ್ನ ಸೊಸಿನೂ ಆರಾಮದಾಳ, ಮೊಮ್ಮಗನೂ ಆರಾಮದಾನ. ಇಲ್ಲಿ ನೋಡಿರಿ, ಇಬ್ಬರು ಅಮ್ಮಗಳನ್ನ ತೋರಿಸ್ತೀನಿ. ನೋಡಿರಿ, ನಮ್ಮ ಮನೇನು ಇಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ. ಅದಾದರೂ ನೀಟಾಗಿ ಇಟ್ಕೊಂತೀವಿ. ಯಾವುದೋ ಥರ ಬೆಂಕಿ ತಗಲು ಹಂಗಾಗಲಿ. ಇದನ್ನು ಲೈಟ್ ಹಚ್ವಿ, ಬೆಂಕಿ ನೋಡಿರಿ. ಈ ಅಮ್ಮನ ಆದಿಶಕ್ತಿ, ನನ್ನವ್ರ ತಾಯಿ, ಕೊಲ್ಲವ್ರಕಿನ್ನ ಕಾಯೋಕೆ ಮೇಲೆ ಅಂದಂಗೆ ಈಕೆ ನಮ್ಮನ್ನೆಲ್ಲರೂ ಸಲುತ್ತಾರೆ. 24 ತಾಸು ದೀಪ. ನಾನು ಶಾಂತ ಆಗ್ಲಾರ್ದಂಗೆ ನೋಡ್ಕೊತಿರ್ತೀನಿ. ಆದ್ರೂ ತೊಂದರೆ ತಾಪತ್ರ ಬರಬಾರ್ದೇನ್ರಿ ಅಂತ ಕೇಳಬಾರ್ದು, ಬರಬೇಕು. ಅದು ಎದುರಿಸುವಂಥ ಶಕ್ತಿ ಇರಬೇಕು. ನೋಡಿರಿ, ಈ ಅಮ್ಮ ಆಗಲಿ ಆರಾಮದಾಳ. ಅಕ್ಕಿ ಮುಂದೂ ದೀಪ ಇರ್ತೈತಿ ನೋಡಿರಿ. ಅದಕ್ಕೆ ಯಾರೂ ಚಿಂತೆ ಮಾಡಬೇಡ್ರಿ, ಎಲ್ಲರೂ ಆರಾಮದೀವಿ. ಸ್ನೇಹ ಏನ್ರಿ ಹೇಳ್ತೀವಿ ನಾವು. ಯಾರು ಏನೋ ಇದನ್ನ ಮಾಡಬೇಡ್ರಿ, ಯಾಕಂದ್ರೆ ಕಮೆಂಟ್ಸ್ ಭಾಳ ಬಂದಾವು, ಅದನ್ನು ಓದೋಕ್ಕಾಗಿಲ್ಲ. ಅದಕ್ಕೆ ಅಮ್ಮ ವಿಡಿಯೋ ಮಾಡೋಣ ಅಂತಂದ್ರೆ ಈ ವಿಡಿಯೋ ಈಗ ಅಪ್ಲೋಡ್ ಮಾಡ್ತೀನಿ. ಸರಿ, ಒಂದಿಟ್ಟು ನನ್ನ ಕಡೆ ಹೊಳಸೇವೆ. ಇದು ಯಾಕೆ ಹೊಳಸಂದ್ರೆ ಅಮ್ಮ ನಿಮ್ಗೆ ಆಗೋದನ್ನು ಎಲ್ಲ ದೇವರು ಸ್ವಲ್ಪ ಏನರ ಸೂಚನೆ ಕೊಟ್ಟಿರ್ಬೇಕಲ್ಲ ಅನ್ನೋದಕ್ಕೆ ಇದನ್ನೊಂದು ಹೇಳ್ತೀನಿ. ಆದಿಶಕ್ತಿ ಹೇಳ್ರಿ ಅಮ್ಮ. ನಮಸ್ಕಾರ ಎಲ್ಲರಿಗೂ. ನೋಡಿರಿ, ನಿಜ ಹೇಳ್ಬೇಕಂದ್ರೆ ಇದು ನನ್ನ ಆತ್ಮಸಾಕ್ಷಿ, ದೈವ ಸಾಕ್ಷಿ. ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಇಂಥದ್ದು ದುರ್ಘಟನೆ ಆದ್ರೂ ನಿಮಗೇನು ಇದ್ರದ್ದು ಸ್ವಲ್ಪ ಸೂಚನೆ ಬಂದಿಲ್ಲ ನಾನು ಅನ್ನೋಂಗಿಲ್ಲ. ನನಗೆ ಫಸ್ಟ್ ಸೂಚನೆ ಬಂದಿದ್ದ ಈ ಮನೆಯಿಂದ ಒಂದು ಕೆಟ್ಟ ದೃಷ್ಟಿ ಆ ಮನೆಗೆ ಕುಣ್ಕೊತ ನಮ್ಮೂರು ಹಳ್ಳದ ಕಡೆ ಹೋಯ್ತು. ಆಗ ನಮ್ಮ ಅಕ್ಕಗೆ ಫೋನ್ ಹಚ್ಚಿದೆ ನಾನು, ಅಕ್ಕ ಹಿಂಗೆ ಆಗ್ತೈತೆ ನೋಡ, ಈ ಮನೆ ಮುಂದೆ ಏನೂ ಕಾರ್ಯಕ್ರಮ ಆಗಂಗೆ ಕಾಣಂಗಿಲ್ಲ. ನನಗೊಂದು ಕೆಟ್ಟದ ಒಂದು ಮನುಷ್ಯ ಬಾಯೆಲ್ಲ ಬ್ಲಡ್ ಮಾಡ್ಕೊತ ಕುಣ್ಕೊತ ಹೋಗ್ಕಾನಂತ ನಮ್ಮ ಅಕ್ಕಗೆ ಅಂದೆ. ಆಕೆ ಅಂದ, ಮತ್ತು ಅದಕ್ಕೆ ಏನು ಮಾಡೋದು ಅಂದ. ಏನು ಮಾಡೋದಕ್ಕ, ಈ ಮನೆ ಮುಂದೆ ಏನು ಕಾರ್ಯಕ್ರಮ ಮಾಡೋದು ಬೇಡ, ನಾವೆಲ್ಲ ಬೆಳಗಾವ್ದಾಗ ಮಾಡೋಣ ಅಂತ ಒಂದು 15-20 ದಿವಸ ಇರ್ತಾ ಆಕೆಗೆ ನಾನು ಹೇಳಿದ್ದೆ. ಇದು 1ನೇದು. 2ನೇದು ನೋಡ್ರಿ, ಇದಕ್ಕೆ ಆತ್ಮಸಾಕ್ಷಿ, ದೈವ ಸಾಕ್ಷಿ. ಇದು ಯಾವುದೂ ಸುಳ್ಳಾಗಲಿ ಮತ್ತು ಇದನ್ನ ಯಾರನ್ನೂ ಮನಸ್ಸು ಒಪ್ಸೋದಾಗಲಿ ಇಲ್ಲ. ಯಾಕಂದ್ರೆ ನಮಗೆ ಈಗಾಗಲೇ ಇಂಥ ದುರ್ಘಟನೆ ನಮ್ಮ ತವ್ರ ಮನೆಯಾಗ ಭಾಳ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಬಂದಿಂದ ನಮ್ಗೆ ಆ ಥರ ಯಾವುದು ತೊಂದರೆ ತಾಪತ್ರೆ ಆಗಲಿ, ಒಂದು ನನಗೆ ನೋವು ಅನ್ನೋ ಸಂಗತಿ ಆಗಲಿ ನನಗೆ ಯಾವತ್ತೂ ಕೊಟ್ಟಿಲ್ಲ. ಅದಕ್ಕೆ ನನಗೆ ಅಮ್ಮಗೆ ದೊಡ್ಡ ಕೃತಜ್ಞತೆ ಹೇಳ್ತೀನಿ. ನನ್ನ ಅಮ್ಮನ ಹೋದರೂ ನನ್ನ ಮನೆ ಹಿಂಗೆ ಸಲೂಲಿ ಅನ್ನೋದಿತ್ತು. ಅವ್ರಿಗ್ಯಾರು ಹೇಳಿದ್ದೆ ನಾನು, ಇದೊಂದು ಏನಾರ ಆದರೂ ನನಗಾಗ್ಲೆಕ್ಕ 2 ಮನೆಗೆ ಏನಾಗಬಾರ್ದು ಅಂದಿದ್ನಿ. ಅದನ್ನು ನನ್ನ ಕೈಲೇ ಮಾಡೋಕ್ಕಾಗಲಿಲ್ಲ. ಯಾಕೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಶಕ್ತಿ ಐತಿ. ಅದು ಮನೇದು ಏನು ಪರಬ್ದೈತೋ, ಸಣ್ಣ ಮಕ್ಕಳಿಗೆ ಹೀಗೆಲ್ಲ ಮಾಡಿದಕ್ಕೆ ನನಗೆ ಭಾಳ ಬೇಜಾರಾಯ್ತು. 1ನೇದು. 2ನೇದು, ಬುಧವಾರ ದಿವಸ ನಮಗೆ ನೈಟ ನನ್ನ ಮಕ್ಕಳು ಅಲ್ಲಿ ಇದ್ದರು, ನಾನು ಸ್ನೇಹ ಅಷ್ಟೇ ಇದ್ವಿ. ಒಂದು ಗಾಡಿಯಾಗ ಒಬ್ಬ ಮನುಷ್ಯ ಕೋಟ್ ಹಾಕ್ಕೊಂಡಿದ್ದ. ನಾನು ನಮ್ಮ ಅರುಣ ಒಂದು ಗಾಡಿಯಾಗಿದ್ದೀವಿ. ಅರುಣಿಗೆ ಹೇಳ್ತಿದ್ದ, ಎಷ್ಟು ಸಲ ಹೇಳೋದು ನಿನ್ನ ಮಗ. ನಾ ಅಂದೆ, ಮನೆ ಕಟ್ಟಾಕಿ ಏನಾರು ಎಲ್ಲಾರ ತೊಂದರೆ ತಾಪತ್ರೆ ಮಾಡ್ಕೊಂಡಾರನು, ಅದಕ್ಕೆ ನನಗೆ ಹಿಂಗೆ ಸೊಪ್ಪನ ಬಿತ್ತಾನ ಅನ್ನಿ. ಎಷ್ಟು ಸಲ ಹೇಳೋದಿನ್ನ, ನಿಮ್ಮ ಅಣ್ಣನ ಕಟ್ಟಿ ಹಾಕ್ತೀವಿ ನೋಡು, ನಿಮ್ಮ ಅಣ್ಣನ ಕಟ್ಟಿ ಹಾಕ್ತೀವಿ ನೋಡು ಅಂತ 2 ಸತಿ ಹೇಳಿದ್ರೆ.
ನಿಮ್ಮ ಅಣ್ಣನ ಕಟ್ಟಿ ಹಾಕ್ತೀವಿ ಅಂದ್ರೆ ಯಾರು ಅಂತ ಅರುಣ್ ಕೇಳಿದ್ಕೆ ನವೀನನ್ನು ಕಟ್ಟಿ ಹಾಕ್ಬಿಡ್ತೀವಿ ನೋಡಿನ ನವೀನನ್ನು ಕಟ್ಟಿ ಹಾಕ್ತೀವಿ ನಾನು ನನಗೆ ಪಟ್ನ ಹೆಸ್ರಾತ. ಯಪ್ಪ ನನ್ನ ಮಕ್ಕಳು ಎಲ್ಲಿದ್ದೀರೋ ಯಾರೋ ನಿಮ್ಮನ್ನು ಕಟ್ಟಿ ಹಾಕ್ಯಾರೋ ಯಪ್ಪ 3 ದಿನದಾಗ ಏನು ಬರ್ತೈತೋ ಯಪ್ಪ ಯಾರೋ ಕಟ್ಟಿ ಹಾಕ್ಯಾರಂತ 4 ಗಂಟೆಗೆ ಏನೋ ನನಗೆ ಸ್ವಪ್ನ ಆಗಲಿ ದೇವ್ರದೊಂದು ಸಂಗತಿ ಆಗಲಿ ದೇವ್ರದೊಂದು ಸೂಚನೆ ಆಗಲಿ ನಾನು 4 ಗಂಟೆಗೆ ನನಗೆ ನುಡಿ ಆಗಿಬಿಡ್ತಾವೆ. 4 ಗಂಟೆಗೆ ಅದು ಫಸ್ಟ್ ಫೋನ್ ಹಚ್ಚೋದು ನನ್ನ ದೊಡ್ಡ ಮಗ. ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ನನಗೆ ಸುಮಾರು ಮಂದಿ ಫೋನ್ ಕಾಲ್ ಮಾಡೋದಾಗಲಿ ಸುಮಾರು ಮಂದಿ ಫೋನ್ ಮಾಡೋದಾಗಲಿ ಅಮ್ಮ ನಿಮ್ಗೆ ಹಿಂಗಾದ್ರೆ ಹಂಗಂತ ಅವತ್ತು ಒಂದು ಸ್ವಲ್ಪ ದುಃಖಿತ್ತ ನಾ ಹತ್ನಿ. ನಮಗೆ ಯಾವಾಗೂ ಎಲ್ಲರಿಗೂ ಹೇಳ್ತೀನಿ ನಾ ಕಷ್ಟ ಕೊಡು ಎದುರಿಸುವಂಥ ಶಕ್ತಿ ಕೊಡು, ಸಾವು ನೋವು ಮಾಡಬೇಡ, ಆ ಮನೆಗಾದ್ರೂ ನಾ ಸಾವು ನೋವು ಮಾಡಬೇಡ ಅಂತ ಎಷ್ಟು ಬಿಡ್ಕೊಂಡು ನನಗಾದ್ರೂ ನಮ್ಮ ತಾಯಿ ನುಡಿ ಕೊಟ್ಟಿದ್ಲ ಆ ಥರ ಏನಾಗೋದಿಲ್ಲ ಅಂತ. ಆದ್ರೆ ಅಲ್ಲಿ ಒಂದು ಏನು ಶಕ್ತಿ ಐತೋ ಏನೋ ನನಗೆ ಮಾಡಿಸ್ಕೊಡ್ಲಿಲ್ಲ. ನನ್ನ ಕೈಲಿ ಏನು ಪ್ರಯತ್ನ ಹಾಕೋನು ಎಲ್ಲ ಮಾಡೀನಿ. ಮುಂದಾದ್ರೂ ದೇವ್ರು ಹೆಂಗೆ ಅನುಗ್ರಹ ಐತಿ ಹಂಗೆ ನಡೀಲಿ. ನಾ ಅದಕ್ಕೆ ಯಾಕೆ ಈ ವಿಷಯ ಹೇಳಬೇಕು ಈ ಲಾಗ್ ಯಾಕೆ ಮಾಡ್ಬೇಕಂದ್ರೆ 4 ಗಂಟೆಗೆ ಅಷ್ಟು ಒದ್ದಾಡಿಬಿಟ್ಟೆ ನವೀನ ಯಪ್ಪ ನೀನು ಕಟ್ಟಿ ಹಾಕ್ಯಾರು. ಆವಾಗ ನವೀನಂಗೆ ಫೋನ್ ಹಚ್ಚೀನಿ. ಅವ ಏನಂದ ಯವ್ವ ನನ್ನ ಕಟ್ಟಿ ಹಾಕ್ಯಾರ ಅನ್ನೋದು ಅವ್ನು ಸ್ವಪ್ನದಾಗ ಆ ದನಿ. ಮತ್ತು ಆಮೇಲೆ ನನ್ನ ಮಗ ಕೂಲಾಗಿ ಇಲ್ಲವ್ವ ನಾವೆಲ್ಲರೂ ಆರಾಮಿದೀವಪ್ಪ, ನೀವು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ್ರಿ, ಯಾರೂ ಕ್ಯಾಬ್ ಹೊರಗೆ ತೆಗಿಬೇಡ್ರಿ, ನಿಂಬೆಹಣ್ಣು ಜಜ್ಕೋರಿ, ದೃಷ್ಟಿ ತಕ್ಕೋರಿ. ಬುಧವಾರ ಹಿಂಗಾಗೈತಿ, ಬೇಸ್ತಾರ ಶುಕ್ರವಾರ ಶನಿವಾರ 3 ದಿನದಾಗ ಏನಂಬುದು ತಿಳಿತೈತಿಪ್ಪ. ಅದೇನ ಬಂದ್ರೂ ನೀವು ತಡ್ಕೊಳ್ಳೋಂಥ ಶಕ್ತಿ ಅಮ್ಮ ನಿಮಗೆ ಕೊಡಲಿ. ಆಮೇಲೆ ಅನ್ಬೇಡ್ರಿ, ನಾ ಇಲ್ಲಂದ್ರೂ ನೀವು ಅನ್ಬೇಡ್ರಿ ಅಂತೇಳಿ ಮಕ್ಕಳಿಗೆಲ್ಲ ಸಮಾಧಾನ ಹೇಳಿದ್ನಿ. ಮಕ್ಕಳು ಏನು ಮಾಡಿದರು, ಯಾರೂ ಕೆಲ್ಸಕ್ಕೆ ಹೋಗಿಲ್ಲ, ತಮ್ಮನ್ನು ಕಳಿಸಿಲ್ಲ. ಅವ ಡೆಲ್ಲಿಗೆ ಹೋಗಾವಿದ್ದ ಸಣ್ಣ ಮಗ ಪ್ಲೇನ್ಯಾಗ. ಬೇಡಪ್ಪ ಅವ್ನು ಕಳಿಸ್ಬೇಡ, ಡೆಲ್ಲಿಗೆ ಬೇಡಪ್ಪ, ನಮ್ಗೆ ಎಷ್ಟು ಕಳಿಸ್ಬೇಡ ಅನ್ನೆ ವಸ್ನ್ಯಮ್ಮ. ಎಲ್ಲರೂ ಮನ್ಯಾಗ ಇತ್ತು, ಎಲ್ಲರೂ ಮನ್ಯಾಗ ಇದ್ದೀವಿ. ಕರೆಕ್ಟ್ ನಮ್ಗೆ 4-5 ಗಂಟೆಗೆ ಬೇಸ್ತಾರ ಅವನ ಸುದ್ದಿ ಬಂತು ನನಗೆ. ಅವನ ಮ್ಯಾಗ ನನ್ನ ನವೀನ ಮಗನ ಮ್ಯಾಗ ಹೋಗ್ಕೈತೇನೆ ಅಂಥೇಳಿ ಯಪ್ಪ ಇಂಥದ್ದು ನನಗೆ ಹೇಳಿಕೊಟ್ಲು ಯಪ್ಪ, ಆ ಮನ್ಯಾಗ ಆಗೋದು ನನಗೆ ಹಿಂಗ್ಯಾಕೆ ಹೇಳಿದ್ಲು ಯಪ್ಪ ಅಂಥೇಳಿ. ಮಕ್ಕಳು ನಾವು ಸುಮಾರು 10-11-12 ತನಕ ಒದ್ದಾಡಿದ್ವಿ. ಯಪ್ಪ ಬಂದುಬಿಡ್ರಿ ಯಪ್ಪ ನನಗೆ ಅಮ್ಮ ಹೇಳಿ ಬಂದುಬಿಡ್ರಿ ನೀ ಮಕ್ಕಳು ನಾ ಬರಾಕತ್ತೀವಿ, ನೀ ಹೇಳಿದ ಹೂವು ತೊಗೊಳಕತ್ತೀವಿ, ನಾವು ಬರಾಕತ್ತೀವಿ ಅಂತಿದ್ರು. ಎರಗಟ್ಟಿಗೆ ಬರುತ್ತಾನೂ ನನಗೆ ಫೋನ್ಯಾಗ ಅದಾರ ಅವ್ರು. ನಮ್ಮ ಮನೆ 7 ಗಂಟೆಗೆ ನೋಡ್ರಿ ನಿಮ್ಗೆ ಹೇಳ್ತೀನಿ. ಯಾವುದೋ ಒಂದು ಟೈಮ್ ಆಗಲಿ ಯಾವುದೋ ಒಂದು ಸಂದರ್ಭ ಆಗಲಿ ಒಂದು ಕಿಡಿ ಸಾಕು. ಜೀವನ ಹೊಡಿಬೇಕಾದ್ರೂ ಒಂದು ಕಿಡಿ ಸಾಕು, ಹೆಪ್ಪ ಮುರಿಬೇಕಾದ್ರೂ ಒಂದು ಹುಡಿ ಸಾಕು. ಒಂದು ಕಿಡಿ ಬಿದ್ದೈತೆ ಅದ. ನಾವು ಅವತ್ತು ಮಗ ತಿರ್ಕೊಂಡನಂತೇಳಿ ನಾವು ಹುಡುಗನೂ ಎರೆದಿಲ್ಲ, ನಾವು ಒಲಿನೂ ಹಚ್ಚಿಲ್ಲ, ನಾವು ಹೊರಗೂ ಹೋಗಿಲ್ಲ. ಅದಕ್ಕೆ ಹೇಳ್ತೀನಿ, ಯಾರು ಭಯ ಬೀಳಕ್ಕೆ ಹೋಗ್ಬೇಡ್ರಿ, ಯಾರೂ ಇದು ಮಾಡಬೇಡ್ರಿ. ಯಾಕಂದ್ರೆ ಅಮ್ಮನ ಅನುಗ್ರಹ ಆದಿದ್ದಕ್ಕನ ನಾವು ಬದುಕೊಂಡಿವಿ. ಮತ್ತು ನಮಗೂ ಏನೋ ಕಷ್ಟ ಬರಬಾರ್ದಂತೇನಲ್ಲ, ಅದನ್ನು ಹೇಳ್ತಾಳಲ್ಲ, ಅದನ್ನು ಹೇಳಿದ್ದಕ್ಕೆ ನನಗೆ ನನ್ನ ತಾಯಿಗೆ ಏನು ಮಾಡಿದ್ರು ಕಡಿಮೆ ದಾವಣದುನಿಗೆ ಹೋಗಿ ಆಕಿನ ಮುತ್ತೈ ಮಾಡ್ಕೊಂಬರ್ತೀವಿ. ನೋಡು 100 ದೈವ ಐತಿ, ಅವ್ರ ಮನೆಯವ್ರು ಅದಾರ, ಕರೆ ಮುಂದೆ ಆ ಲೆಕ್ಕಕ್ಕೆ ಹಚ್ತಾರೆ. ನನಗೆ ಯಾಕೆ ನಾವು ಪೂಜೆ ಬಿಟ್ಟು ಅನ್ನೋದು ನಮ್ಮ ಮನೆಯವ್ರು ಅಲ್ಲಿ ಅವ್ರು ಬೇಜಾರಾದರೂ ಆಗಿರ್ಬೋದ. ಒಂದಕ್ಕೂ ಒಂದು ಸ್ಪಂದಿಸ್ಲಿಲ್ಲ. ಅವನ ಮುಖ ನೋಡಿದ್ನಿ, ಏರುಪೇರು ಆಗಕತ್ತ. ನಾ ಪೂಜೆ ಮಾಡಿದ್ರು ವ್ಯರ್ಥ ಆತ. ಮತ್ತು ಇನ್ನು ದೊಡ್ಡ ಮಗನೂ ನಮ್ಮ ಕೈ ಸಿಗಲಿಲ್ಲ. ಈಗ ನಾವು ಏನು ಹೇಳಿ ಬಂದಿದ್ದೀವಿ ಇಲ್ಲಿಗೆ, ಅಲ್ಲಿ ಹೋಗಿದ್ದಕ್ಕೆ ನನಗೂ ಎಷ್ಟು ತೊಂದರೆ ಆಗ್ಯಾವ ಮನ್ಯಾಗ ಗೊತ್ತೈತಿ. ನನಗೆ ಆ ಮನೆ ಮರ್ಯಾದೆ ಅಷ್ಟು ನನ್ನ ಮರ್ಯಾದೆ ಅಷ್ಟು ನಾವು ಯಾವುದೂ ಹೇಳಿಲ್ಲ. ಜನ ನೋಡ್ರಿ ಆ ಕಡೆ ಹೇಳ್ತಾರೆ ಈ ಕಡೆ ಹೇಳ್ತಾರೆ, ಯಾವ ಜನನ ಮಾತು ನಾವು ಕೇಳಂಗಿಲ್ಲ. ಡೈರೆಕ್ಟ್ ಮಾರಿಗೆ ನಮ್ಮ ಕುಡಿದ್ರೆ ನಾನು ಹೇಳ್ತೀನಿ. ಆ ಮನೆಗೆ ಮನೆಯಾಗಲಿ ನಮ್ದು 2ನೇ ತನ ಇಲ್ಲ. ಊರು ದೈವ ಐತಿ, ಮನೆ ಹಿರಿಯರು ಅದಾರ, ನಮ್ಮನ್ನ ಕರೆದ್ರೆ ಮಾಡಿದ್ರೆ ಏನರ ಹೇಳಬೇಕು ಅನ್ನೋ ಮನೋಭಾವನೆ ಐತಿ. ಅದು ಮುಂದಿನ ಮಾತು ಮುಂದೆ. ಈಗ ಅದನ್ನು ಕರ್ಗೊಳಿಸ್ಕೊಳ್ಳೋಂಥ ಶಕ್ತಿ, ಅದನ್ನು ಅರಿವಿಸ್ಕೊಳ್ಳೋಂಥ ಪ್ರೀತಿ, ಇದನ್ನೆಲ್ಲ ತಾಳ್ಮೆ ಮುಂದೆ ಇರ್ಬೇಕಾರೆ ಮನೆ ಮಂದಿ ಭಾಳ ತಾಳ್ಮೆ ಬೇಕಾ. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಸಂದರ್ಭ ಟೈಮ ಹೆಂಗೆ ಬರ್ತೈತಿ, ನಾವು ಮಾತ್ರ ನೇಮ ನಿಷ್ಠೆ ದೇವ್ರ ಭಕ್ತಿ ಯಾವುದನ್ನು ಮಿಸ್ ಮಾಡ್ಲಾರ್ದಂಗೆ ನಾವು ಇದ್ದು ಅಂದ್ರೆ ಬರೋ ಕಷ್ಟಗಳೆಲ್ಲ ದೂರ ಆಕ್ಕಾವು. ನನಗೆ ನನ್ನ ಮಕ್ಕಳು ಬೇಕಾರೆ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನನ್ನ ಮಕ್ಕಳ ಏನಂದ್ರೆ ನೀನು ನೋಡಪ್ಪ ನಿಮ್ಮ ಮನೆ ಸುಟ್ಟೈತಿ, ಯಾರಿಗಾರ ಗುರ್ಜಿ ಪರ್ಜಿ ಕೇಳ್ಕೊರಿ. 1, 2, 3ನೇ ಮನೆ ಅಮ್ಮಗೆ ಇಷ್ಟ ಆಗಿಲ್ಲ, 3 ಒಲಿ ಬೇಡ ಅಂತ ಹೇಳಿಬಿಟ್ಟಾಳ. ಅದಕ್ಕೆ ಕೇಳ್ಕೊರಿ ಅಂದ್ರೆ ನನ್ನ ಮಗ ಹೇಳಿದ ಯಾರು ನಂಬಲಿ ಬಿಡಲಿ ನಮಗೆ ಬಂದು ಸ್ವತಃ ಹೇಳ್ಯಾಳ. ಬೇಸ್ತಾರ ಸಂಜೆ ಮುಂದೆ ಅವ ತಿರ್ಕೊಂಡನು. ಶುಕ್ರವಾರ 1, ಬೇಸ್ತಾರ 1, ಶುಕ್ರವಾರ 2, ಶನಿವಾರ 3 ಎಲ್ಲ ನಮ್ಮದು ಕ್ಲೋಸ್ ಆತ. ಅಲ್ಲಿ ಒಂದು ಜೀವಂತ ಕೋಳಿನ ನಾವು ಹಾರು ಬಿಟ್ಬಿಟ್ಟಿವಿ. ಅದು ಅಮ್ಮ ಹೇಳ್ದಂಗೆ ನಾನು ಮಾಡೀನಿ.
ಅದಕ್ಕೆ ನನ್ನ ಮಕ್ಳು ಹೇಳಿದ್ರೆ ಏನೂ ಬೇಡವ ನಮ್ಗೆ ಅಮ್ಮ ಹೇಳ್ಯಾಳ, ನಾವು ಕೆಲ್ಸಕ್ಕೆ ಹೋಲಾರ್ದ ಕಾಯ್ಕೊತ ಕೂತೀವಿ, ಏನು ಆಕೈತಿ ತಮ್ಮನ ಡೆಲ್ಲಿ ಕಲ್ಸೋದ ಕಾಯ್ಕೊತ ಕೂತೀನಿ. ಅದಕ್ಕೆ ಅದೊಂದು ಸುದ್ದಿ ಬಂತು, ಇದೊಂದು ಸುದ್ದಿ ಬಂತೇವ, ನಮಗೇನೂ ಇಲ್ಲ. ನಮಗೆ ದೊಡ್ಡದೇನೋ ಒಂದು ಅನಾಹುತ ಇತ್ತು. ನನ್ನ ಮೊಮ್ಮಗ ನನ್ನ ಸೊಸೆ ಅಲ್ಲೇ ಇಲ್ಲ. 12 ಆಗಿತ್ತು. ಅಮ್ಮ ಅಂದ್ಲು, ಯಾಕೆವ ನೀ ಇಲ್ರಿ ನವೀನ್ ಭಾವ ನನಗೆ ಬಜಿ ಅದು ತಿನ್ನಾಕ ಮಾಡಾಕ ಕರೆದಾಗ ನಾ ಖುದ್ದು ಮಾಡೋದು. ನನ್ನ ಸೋಮನಟ್ಟಿ ಮಾಮ ಮಾತಾಡಿದ್ದು ಒಂದಿಟ್ಟು ನೆನಪು ಹಾಕತ್ತವ್ರಿ. ಅಮ್ಮ ಅಲ್ಲಿ ಭಜನೆ ಸಪ್ಪಳು ಕೇಳಾಕತ್ತೈತಿ, ನಾ ಇಲ್ಲಿ ಮಕ್ಕಳ್ದು ಅಲ್ರಿ ಅಂದ್ಲು. ದೇವ್ರ ಆಕಿನ ಆ ರೂಪದಾಗ ಮನೆಗೆ ಕಳಿಸಿದ. ನಮ್ಮ ತಾಯಿ ಇದ ಮನೆಯಾಗಿದ್ಲು, ಆಕಿನ ಕರ್ಕೊಂಡು ಬಂದೀವಿ. ಇನ್ನು ಸಾಮಾನ ಸಣ್ಣ ಪುಟ್ಟ ನಾನು ಗಂಡ ಸಂಪಾದನೆ ಮಾಡಿದ್ದು ಜಾತ್ರೆ ಸಾಮಾನ ಅವು ಆಕೆ ಕೊಟ್ಟಿದ್ಲು, ಆಕೆ ತೊಗೊಂಡು ಮತ್ತು ಕೊಡ್ತಾಳ. ಅದಕ್ಕೆ ಹೇಳ್ತೀನಿ, ಕಷ್ಟ ಬರಲಿ ಎದುರಿಸುವಂಥ ಶಕ್ತಿ ಇರಲಿ. ನನ್ನ ಅನುಗ್ರಹ ಆಗೈತಿ, ಯಾರಿಗೂ ತೊಂದರೆ ಬರೋಂಗಿಲ್ಲ. ಆಕೆ ನಮ್ದವ್ರು ಯಾರೂ ನೀವು ಚಿಂತೆ ಮಾಡಬೇಡ್ರಿ. ಅಮ್ಮ ನಿಮ್ಮಂಥವ್ರಿಗೆ ನಿಮಗೆ ಕಷ್ಟ ಬಂದ್ರೆ ನಮಗೆ ಹೆಂಗೆ ಅಂತೇಳಿ ಯಾರೂ ತಿಳ್ಕೊಬೇಡ್ರಿ. ಕಷ್ಟ ಕೊಡಲಿ, ಎದುರಿಸುವಂಥ ಶಕ್ತಿ ಕೊಡಲಿ. ಜನ ನಮ್ಮ ಮೇಲೆ ಎಷ್ಟು ಪ್ರೀತಿ ಅದಾರಂದ್ರೆ ರೀ, ಯಾವ ಮನೆ ಏನಾಗೈತೆ ಕರೆಕ್ಟ್ ಹೆಂಗೆ ಅಬ್ಸರ್ವ್ ಮಾಡ್ಯಾರ ನೋಡ್ರಿ ಅವ್ರು. ಇನ್ನೊಂದು ಹೇಳ್ತೀನಿ, ನಾನು ದಿವಸ ನನಗೆ ಅವ್ರು ಮಾತಾಡ್ಸಲಿಲ್ಲ, ಇವ್ರು ಮಾತಾಡ್ಸಲಿಲ್ಲ, ಅವ್ರು ಕರೀಲಿಲ್ಲ, ಇವ್ರು ಕರೀಲಿಲ್ಲ. ನಮ್ಮ ತಂಗಿ ಬಂದಿದ್ಲ, ಮಾತಾಡ್ಸಿದ್ಲ ನನಗೆ. ಅವಾಗ ನಮ್ಮ ಮಂದಿ ಯಾರು ಬರಲಿಲ್ಲ ಅಂದ್ರೆ ನನಗೇನಾಗೋದು. ಈಗ ನಾನು ಇನ್ಸ್ಟಾಗ್ರಾಮ್ ತೆಗೆದು ಬಿಟ್ರೆ ಕಮೆಂಟ್ ಆಗಲಿ, ನಮ್ಮ ಅಕ್ಕ ಅಂತಾಳ ದೇವ್ರ ಎಲ್ಲರೂ, ನಮ್ಮ ಅಕ್ಕ ಕೆಲುಡಕಿ ಲಕ್ಷ್ಮಕ್ಕ ಅಂತಾಳ, ಎಲ್ಲರೂ ದೇವ್ರು ಹೊತ್ತಾರದಾರ ತಂಗಿ ಇದು ನಿಂದು ಹಿಂಗ್ಯಾಂಗ ಅಂತಾಳ. ನನ್ನ ಅಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ಯಾಳ. ನನ್ನ ನಂಬಿದ ಅಭಿಮಾನಿ ಮಕ್ಕಳಾಯ್ತು, ನಾಡಿನ ಜನತೆ ಆಯ್ತು, ನಮ್ಮ ಫಾಲೋವರ್ಸ್ ಆಯ್ತು, ಎಲ್ಲರಿಗೆ ಹೇಳ್ತೀನಿ, ಯಾರೂ ಭಯ ಬೀಳಬೇಡ್ರಿ. ಅಂಬಕ್ಕಗೆ ಬಂದಂಥ ಕಷ್ಟಗಳು ನಿಮಗೂ ಬಂದ್ರೆ ಕಾಯಕೋಬೇಕಿಂದ ಇದ್ದೇ ಇರ್ತಾಳೆ. ಅದಕ್ಕೆ ಎಲ್ಲರೂ ಆರಾಮದೀವಿ. ಈಗ ಅಪ್ಲೋಡ್ ಮಾಡಂತ ಹೇಳ್ರಿ. ಯಾಕಂದ್ರೆ ನಂದು ಒಂದು ವಾರ ಆತ, ನನ್ನ ಎನರ್ಜಿ ಕುಗ್ಗೈತಿ. ಒಂದು ಈಕಿನ ಹೋಗಿ ಮುತ್ತೈದು ಮಾಡ್ಕೊಂಬಂದ ಮತ್ತು ಬಲಿ ಕೊಟ್ಟಿವಂದ್ರೆ ಬ್ಯಾಟಿ ಕೊಟ್ಟಿವಂದ್ರೆ ನನಗೆ ಮತ್ತೆ ಎನರ್ಜಿ ಬರ್ತೈತಿ. ಅದಕ್ಕೆ ಯಾರ್ಯಾರು ಮನಸ್ಸಿನಾಗಿದೀವಿ ಅನ್ನೋದೆಲ್ಲ ನಮ್ಗೆ ಗೊತ್ತಾತ. ಎಷ್ಟು ಸಂಬಂಧಗಳ ಫೋನ್ ಮಾಡೋದು, ಎಷ್ಟು ಸಂಬಂಧಗಳ ಮೆಸೇಜ್ ಮಾಡೋದು. ಅದಕ್ಕೆ ಇದು ಇನ್ಸ್ಟಾಗ್ರಾಮ ಅಲ್ಲ, ಇದು ನಮ್ಮ ಫ್ಯಾಮ್ಲಿ ಇದ್ದಂಗೆ ಅಂತೇಳಿ ಲಾಗನ ಇಲ್ಲೇ ಮುಗಿಸ್ತೀನಿ. ಬಾಯ್. ಅಮ್ಮ ಇವೇನ್ರಿ ಪಾಪನೋ ಐಟಮ್ಸ್ ಅಲ್ಲ? ಇವೆಲ್ಲ ಐಟಮ್ಸ್ ನೋಡ್ರಿ. ಆ ಮನ್ಯಾಗ ಮಕ್ಕಳು ಎಲ್ಲ ಸ್ವಲ್ಪ ಹೋಗಿಬಿಟ್ಟು ಇದನ್ನು ಮಾಡೋರ್ದು ಹೆಸರು ಅವ್ರಿಗೆ ಗೊತ್ತಾ. ಮತ್ತು ತಿರ್ಗಾ ಇಷ್ಟು ನೋಡ್ರಿ, ಒಂದು ಅರ್ಧ ಡಜನ್ ನನ್ನ ಮೊಮ್ಮಕ್ಳಿಗೆ ಕೊಟ್ಟು ಕಳ್ಸ್ಯಾರ. ಅರಿವಿ ಹೋಗ್ಯಾವ ಅಂತೇಳಿ ಚಿಂತೆ ಮಾಡಬೇಡ್ರಿ ಅಮ್ಮ. ಸಣ್ಣ ಮಗನು ಎಲ್ಲ ಇಸ್ತ್ರಿ ಮಾಡಿ ಹತ್ರ ಅರಿವಿ ಇಟ್ಟಿದ್ದೀವಿ. ಅವು ಅರಿವಿ ಬಿಟ್ಟು ಹೋದವು. ಯಾಕಂದ್ರೆ ನಾನು ಏನು ಹೋಗೈತೆ ಅಂತ ನಾನು ಯಾಕೆ ಹೇಳಲಿಲ್ಲ, ಬೇಜಾರಾಕೈತಿ. ತುಡುಗಾದ ಮನೆ ಕೈ ಸಿಗ್ತೈತಿ ಅಂತ, ಸುಟ್ಟು ಮನೆ ಕೈ ಸಿಗಂಗಿಲ್ಲ ಅಂತ. ಅದ್ರ ಏನಿದ್ದಿದ್ದು ಹೋಗಿಬಿಟ್ಟು ಅದನ್ನೇನು ನಾವು ಇದು ಮಾಡೋದಿಲ್ಲ. ಎಲ್ಲರೂ ಅಮ್ಮ ನಿಮ್ದು ಏನು ಹೋಗೈತ್ರಿ, ಏನು ಬೇಕು ಹೇಳ್ರಿ ಅಮ್ಮ, ನಿಮ್ಗೆ ಅವ್ಗೆ ಅರಿವಿ ಬೇಕು, ನಿಮಗೆ ಬೇಕು ಅಂತಾರೆ. ನಿಮ್ಮ ಪ್ರೀತಿ ವಿಶ್ವಾಸ ಮುಂದಿದೆ ಎಲ್ಲ ಶೂನ್ಯ ಐತಿ. ಅದಕ್ಕೆ ನೋಡ್ರಿ, ಮತ್ತು ಅರಿವಿ ಹೋದ್ರೆ ಅರಿವಿ ತರ್ಬೋದು, ಬಟ್ ಮತ್ತೇನು ಹೋದ್ರೂ ತರ್ಬೋದು. ಯಾವ್ದಾರ ಹಾನಿ ಆಗಿದ್ರೆ ಏನು ಮಾಡೋಕ್ಕಾಗ್ತಿದ್ದಿಲ್ಲ. ಎಲ್ಲ ಅರಿವಿ, ಟಿಶ್ಯೂ ಪೇಪರ. ಹರ್ಷಿತಾ ಅಂತ ಹೇಳ್ರಿ, ವೆಮನಾ ಟ್ರೆಂಡ್ಸ್ ನನ್ನ ಫ್ರೆಂಡ್ ರೀ ಆಕಿ. ಪಾಪ ಪ್ರತಿ ಸಲ ಆಕಿ ಕಳಿಸಿದ್ದು ಅಷ್ಟು 3 ಸಲ ಕಳ್ಸಿದ್ದಳ್ರಿ ಪಾಪಕ್ಕೆ. ಮತ್ತು ಇನ್ನೊಂದು ಹೇಳ್ತೀನಿ, ಇಲ್ಲಿ ನಮ್ಮ ತಂಗಿ ಅಡುಗೆ ಮನೆ ಯಾರಕ್ಕಿ, ಆಮೇಲೆ ನಮ್ಮ ಬಿಮ್ಸಿ ಹೆಂಡತಿ ಕಣ್ಣಿಗೆ ನಟ್ಟಂತ ಅರಿವಿ ತಂದಿದ್ರು, ತಾಯವತ್ತಿನೂ ತಂದಿದ್ಲ. ಮತ್ತಿನ್ನು ಎಲ್ಲರೂ ಒಂದು ವರ್ಷ ಆದ್ರೂ ಅವ್ಗೆ ಅರಿವಿ ಹಾಕಿದ್ರು ನಾ ಬಾಕ್ಸ್ ತೆಗದ್ರೆ ಎಲ್ಲಿ ನೀಟಾಗಿ ಮಡಿಚಿಟ್ಟಿದ್ರ, ತೆಗದ್ರೆ ಎಲ್ಲಿ ಅರಿವಿ ಹಾಕು ಇದ್ದು. ಮಗಂದು ಮೊಮ್ಮಗ ಆರಾಮದನ್ ಸಾಕ, ಮೊಮ್ಮಗನು ಅರಿವಿ ಹೋದ್ರು ಹೋಗ್ಲಿ, ಅವ್ರ ಮ್ಯಾಗಿನ ಕಡ್ಮಂತ್ರ ಹೋತ. ಮತ್ತು ಅದಕ್ಕೆ ನಾನು ಹೇಳೀನಿ, ನಾನು 1 ಡಜನ್ ತಂದು ಕೊಡ್ತೀನಿವ, ಚಿಂತೆ ಮಾಡಬೇಡ. ಯಾಕೆ ಅವ್ರ ಮ್ಯಾಗಿನ ಪೀಡ ಹೋದಂಗೆ ಹೋತ ಮಕ್ಕಳದೆಲ್ಲ. ಅದಕ್ಕೆ ಹೇಳಾಕತ್ತೀನಿ ನೋಡ್ರಿ, ಇನ್ಸ್ಟಾಗ್ರಾಮಿಂದ ನಿಮ್ಗೇನು ಸಿಗ್ತೈತ್ರಿ ಅಮ್ಮ ಅಂತಾರೆ. ಇಂಥದ್ದು ಒಂದು ತೊಗೋಬೇಕಾದ್ರೆ ಎಷ್ಟೈತಿ, ಇನ್ನೆಲ್ಲ ಕಳಿಸ್ತೈಕಿಗೆ ನನ್ನ ಕಡೆಯಿಂದ ಆಶೀರ್ವಾದ.